ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಜಸ್ಟ್ ನಾನು ಇಂಗ್ಲೀಷ್ನ ಒಂದು ಕೀ ಆನ್ಸರ್ಸ್ ಬಿಟ್ಟಿದ್ದೀನಿ. ನಾನು ಮುಂಚೆ ಹೇಳಿದಂಗೆ ನಿಮಗೆ ಒಂದು 6 ಸಬ್ಜೆಕ್ಟ ಒಂದು ಕೀ ಆನ್ಸರ್ಸ್ ಬಿಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ, ಇವಾಗ ಕನ್ನಡದಿಂದ ಹೋಗ್ತಾಯಿದ್ದೀನಿ. ಸಂಪೂರ್ಣ ಕೀ ಆನ್ಸರ್ಸ್ ಪ್ರಶ್ನೆ ಸಂಖ್ಯೆ 1ರಿಂದ ಹಿಡಿದು ಪ್ರಶ್ನೆ ಸಂಖ್ಯೆ ಕೊನೆವರೆಗೂ, ಪ್ರಬಂಧದವರೆಗೂ ಪ್ರತಿಯೊಂದೂ ಬರೆದಿದ್ದೀನಿ. ಇವು 100% ಒಂದು ಶೋರ್ ಇರುವಂತಹ ಆನ್ಸರ್ಸು. ಸೊ ಕರೆಕ್ಟಾಗಿ ನೋಡಿ. ಯಾರಿಗಾರು ಡೌಟ್ ಇದ್ದರೆ ಇನ್ನೂ ಅಫಿಷಿಯಲ್ ಕೀ ಆನ್ಸರ್ಸ್ ಬಿಡೋದು ಲೇಟ್ ಆಗುತ್ತೆ. ಸೊ ಅದು ಬರೋದ್ರಲ್ಲೇ ನೀವು ಇಲ್ಲೇ ನೋಡ್ಕೋಬೋದು ಕ್ಲೀನಾಗಿ. ವಿತ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಇದೆ. ಸೊ ಯಾವುದೇ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ನೋಡಿ, 2024 ಮಾರ್ಚ್ 25ರಂದು ನಡೆದ SSLC ವಾರ್ಷಿಕ ಪರೀಕ್ಷೆ 1ರ ಮಾದರಿ ಉತ್ತರಗಳು. ಇವು 100% ಶೋರ್ ಅಂತ ಉತ್ತರಗಳು. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ನೋಡ್ಕೊಳ್ಳಿ ನೀವು. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಆಪ್ಷನ್ ಡಿ 10. ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಜಸ್ವ ಸಂಧಿ. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದಂದರೆ ಅದೊಂದು ಆಪ್ಷನ್ ಎ ಕರ್ಣಾರ್ಥ. ನೋಡ್ತಾ ಹೋಗಿ, ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಎಲ್ಲನೂ ಇದೆ ಇದರಲ್ಲಿ. ಸೊ ನಿಮ್ಗೆ ಹೇಳ್ದಂಗೆ ನಾನು ಪ್ರತಿಯೊಂದನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಪ್ರತಿಯೊಂದನ್ನು ಅದಕ್ಕೆ ಇವಾಗ ತರ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಈ ಕನ್ನಡ ಆದಮೇಲೆ ನೆಕ್ಸ್ಟ್ ಇಂಗ್ಲೀಷು ಇವತ್ತು ನಾನು ಸಾಲ್ವ್ ಮಾಡಬೇಕು ಕೂತ್ಕೊಂಡು. ಸೊ ಇನ್ನೇನಿದ್ರು ಹಿಂದಿ, ಮ್ಯಾಥ್ಸು, ಸೈನ್ಸು, ಸೋಷಲ್ಲು ಇವತ್ತು 12 ಬಿಡ್ತೀನಿ. ಮ್ಯಾಥ್ಸು ಮತ್ತು ಸೋಷಲ್ಲು ತುಂಬ ಡೌಟ್ ಇರೋದಂದರೆ ಈ ಸೈನ್ಸು ಮತ್ತು ಮ್ಯಾಥ್ಸು, ಸೋಷಲ್ಲೇ. ಸೊ ಅದನ್ನು ನಾನು ಇವತ್ತು ಬಿಟ್ಬಿಡ್ತೀನಿ. ಸೊ ಅದ್ರ ಬಗ್ಗೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಇಂಗ್ಲೀಷು ಮತ್ತು ಇವತ್ತು ಇಂಗ್ಲೀಷು, ಹಿಂದಿ ಅರ್ಧ ಇದೆ, ಅದನ್ನು ಫುಲ್ ಸಾಲ್ವ್ ಮಾಡಿ ನಾಳೆಗೆ ಬಿಟ್ಬಿಡ್ತೀನಿ. ಎರಡನ್ನು ಇಂಗ್ಲೀಷ್, ಹಿಂದಿನ ನಾಳೆ ಬೆಳಗ್ಗೆ ಬಿಟ್ಬಿಡ್ತೀನಿ. ಮಿಕ್ಕಿರೋ 4 ಸಬ್ಜೆಕ್ಟ ಇವತ್ತು ಬಿಡ್ತೀನಿ. ಸೊ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಚಾನಲ್ನ. ನೋಡಿ, ಫುಲ್ ಪರ್ಫೆಕ್ಟಾಗಿರೋ ಆನ್ಸರ್ಸು, ಒಂದು ಚೂರು ತಪ್ಪಿಲ್ಲ ಎಲ್ಲೂ. ಎಸ್, ನೋಡ್ತಾ ಹೋಗಿ. ಇವಾಗ ಮತ್ತೆ ನಿಮಗೂ ಒಂದು SSLC ಆದಮೇಲೆ ಮುಂದೆ ಏನು ಮಾಡಬೇಕು, ಆರ್ಟ್ಸು, ಸೈನ್ಸು, ಕಾಮರ್ಸು, ಸೊ ಅದ್ರ ಬಗ್ಗೆ ರೆಡಿ ಮಾಡಿದ್ದೀನಿ. ಅದು ಕೂಡ ಬರುತ್ತೆ. ಸೊ ಇವತ್ತು ನಾಳೆ ತುಂಬ ಇಂಪಾರ್ಟೆಂಟು. ನಾನು ಇವತ್ತು ನಾಳೆದರಲ್ಲಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನೀವು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ಇಮಿಡಿಯೇಟ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಇವತ್ತಿಂದ ನಾಳೆ 2 ದಿನದಲ್ಲಿ ಫುಲ್ ಕವರ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಟ್ಟಿರಿ. ನೆಕ್ಸ್ಟ್ ನಿಮಗೆ ಒಂದು ಫಸ್ಟ್ PUC ಒಂದು ಅಡ್ಮಿಷನ್ನು, ನಿಮ್ಗೆ ಐಡಿಯಾ ಇರೋಲ್ಲ ಏನು ಸಬ್ಜೆಕ್ಟ್ ತೊಗೋಬೇಕು. ಸೊ ಅದಕ್ಕೆ ನಾನು ಇವಾಗ ಫಸ್ಟ್ PUCಗೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು, ನಿಮ್ಗೆ ಏನು ತೊಗೊಂಡ್ರೆ ಏನು ಮುಂದೆ ಏನು ಅನುಕೂಲ ಆಗುತ್ತೆ, ನಿಮ್ಮದ್ರಲ್ಲಿ ಏನರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಅದೆಲ್ಲ ಇರುವಂಥ ಒಂದು ವೀಡಿಯೋ ಮಾಡಿದ್ದೀನಿ. ಅದು ಇವತ್ತು ಸಂಜೆಗೆ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಸ್ವಲ್ಪ ದೊಡ್ಡದಿದೆ. ಸೊ ನೆಟ್ ಅಷ್ಟಿಲ್ಲ. ಸೊ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇವತ್ತು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ದಯವಿಟ್ಟು ವಾಯ್ಸು ಸ್ವಲ್ಪ ಸ್ಲೋ ಬರುತ್ತೆ, ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ. ಸೊ ಫೋನಲ್ಲೇ ಮಾತಾಡೋದು. ಸೊ ಮುಖದ ಮುಂದೆನೇ ಫೋನ್ ಇಟ್ಕೊಂಡು ಮಾತಾಡಬೇಕು. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಫೋನಲ್ಲಿ ಒಂದು ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಸೊ ನೋಡ್ತಾ ಹೋಗಿ, ಪ್ರತಿಯೊಂದು ಇದು ಕೊಟ್ಟಿದ್ದೀನಿ ನಾನು. ಸಂದರ್ಭ, ಸ್ವಾರಸ್ಯ ನೋಡಿ ಎಷ್ಟು ಕ್ಲೀನಾಗಿ ಬರೆದಿದ್ದೀನಿ. ಇದೆಲ್ಲ ಈಚ್ 1 ಮಾರ್ಕ್ಸ್ ಇರುತ್ತೆ. ಇದೊಂದು ಆಯ್ಕೆಗೆ 1 ಮಾರ್ಕ್ಸು, ಸಂದರ್ಭಕ್ಕೆ 1 ಮಾರ್ಕ್ಸು, ಸ್ವಾರಸ್ಯಕ್ಕೆ 1 ಮಾರ್ಕ್ಸು, ಟೋಟಲ್ 3 ಮಾರ್ಕ್ಸು. ಟೋಟಲ್ ಇನ್ನು ಸೈನ್ಸು, ಸೋಷಲು, ಮ್ಯಾಥ್ಸು 3 ಇವತ್ತೇ ಬಿಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋ ಚಾನಲ್ನ. ಇಷ್ಟು ದಿವಸ ನೀವೇನು ಸಪೋರ್ಟ್ ಕೊಟ್ಟಿದ್ರೆ ಅದೇ ಕೊಡಿ. ಇವಾಗ ನೆಕ್ಸ್ಟ್ ನಾವು PUCಗೆ ಕಂಟಿನ್ಯೂ ಮಾಡೋಣ. ಮತ್ತು ಯಾರ್ಯಾರು SSLC ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಒಂದು ರೆಫರ್ ಮಾಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇನ್ನೂ ನಮ್ಮ ಚಾನಲು. ಸೊ ಅದಕ್ಕಾಗಿ ಅವ್ರಿಗೆಲ್ಲರಿಗೂ ನಮ್ಮ ಚಾನಲ್ ಬಗ್ಗೆ ಒಂದು ಮಾಹಿತಿ ಕೊಡಿ, ಅವರು ತಿಳ್ಕೊತಾರೆ. ಸೊ ನೋಡ್ತಾ ಹೋಗಿ, ಆನ್ಸರು ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ ಆನ್ಸರ್ಸು. ಎಷ್ಟು ಬರೀಬೇಕು, ಈ 4 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, 2 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, ಎಲ್ಲ 3 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, ಎಲ್ಲ ಪರ್ಫೆಕ್ಟಾಗಿದೆ. ಸೊ ಯಾವುದೇ ಒಂದು ಎಲ್ಲೂ ಮಾರ್ಕ್ಸು ಕಳೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಸೊ ಕರೆಕ್ಟ್ ನೋಡಿದರೆ ನೋಡಿ, ಒಂದು ಪತ್ರ ಲೇಖನ. ನಾನು ಒಂದು ವೀಡಿಯೋ ಮಾಡೋ ಟೈಮಲ್ಲೂ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ ಒಂದು ಬರೆಯೋ ಮೆಥಡ್ನ. ಎಷ್ಟೋ ಜನ ನೋಡಿರಲ್ಲ, ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಕ್ಲೀನಾಗಿ ಇಲ್ಲೂ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಸ್ಟಾರ್ಟ್ ಆಗೋದು ಇವರಿಂದ ಇವರಿಗೆ ಮಾನ್ಯರೇ ವಿಷಯ. ನೆಕ್ಸ್ಟ್ ಒಂದು ಬಾಡಿ ಆಫ್ ದ ಲೆಟರಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ವಂದನೆಗಳೊಂದಿಗೆ ಮುಗಿಸಿ ಪಕ್ಕದಲ್ಲಿ ಇಂತಿ ನಿಮ್ಮ ನಂಬುಗೆಯ ಅಥವಾ ವಿಶ್ವಾಸಿ ಅಂತ ಬರೆದು ನಿಮ್ಮ ಹೆಸರು ಬರೆದ್ರೆ ಆಯಿತು.
ನೋಡಿ ಈ ಪ್ರಬಂಧ ಇದು ಆಲ್ಸೋ ಈ ಒಂದು ಖುಷಿ ವಿಚಾರ ಏನಂದರೆ ಈ ಪ್ರಬಂಧಗಳು ಗಾದೆಗಳು ಎಕ್ಸಾಮ್ಗೆ ನಾನು ಏನು ಕೊಟ್ಟಿದ್ದೀನೋ ನಾನು ಅದೊಂದು ಮಾತ್ರ ಸರಿಯಾಗಿ ಹೋಗ್ತಾಯಿದೆ. ನಾನು 3 ಪ್ರಬಂಧ, 3 ಒಂದು ಗಾದೆಗಳು ಮತ್ತು 3 ಒಂದು ಏನಿದು ಈ ಒಂದು ಪರಿಚಯ, ಈ ಕೃತಿಕಾರ ಪರಿಚಯ, ಲೇಖಕರ ಪರಿಚಯ ಏನು ಕೊಟ್ಟಿದ್ದೀನೋ 3 ಕೊಟ್ಟಿದ್ದೆ. ಆ 3 ಎಕ್ಸಾಮ್ಗೆ ಬಂದಿರೋದು. ನೋಡಿ ಇದೊಂದು ಮಿರಾಕಲ್ ನಡೆದಿದೆ ಅಲ್ಲಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು 3 ಟಾಪ್ 3 ಕೊಡ್ತಾಯಿದ್ದೀನಿ. ಆ ಟಾಪ್ 3ನೇ ಬರ್ತಿರೋದು ನಿಮ್ಮ ಎಕ್ಸಾಮ್ಗೆ. ಸೊ ದಯವಿಟ್ಟು ನಮ್ಮ SRA ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ ಇಷ್ಟಿದೆ ಟೋಟಲು. ಇವಾಗ ಮೇಯ್ನ್ ಇರೋದೇ ನಿಮಗೆ ಇವಾಗ ಆರ್ಟ್ಸು, ಸೈನ್ಸು, ಕಾಮರ್ಸು ಮುಂದೆ PUC ಹೋದ ತಕ್ಷಣ ಇವಾಗ ಸಂಪೂರ್ಣ ಬದಲಾಗ್ಬಿಡುತ್ತೆ. SSLC ಇದ್ದಂಗೆ ಮುಂದೆ ಇರೋಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, SSLC ಇದ್ದಂಗೆ ಇರೋಲ್ಲ. ಓನ್ಲಿ ಕನ್ನಡ ಇಂಗ್ಲೀಷ್ ಇರುತ್ತೆ, ನಿಮ್ಮಿಷ್ಟ ಚಾಯ್ಸ್ ಇರುತ್ತೆ. ಓನ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ 2 ಇರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಉರ್ದು ಎಲ್ಲ ಇರುತ್ತೆ. ಯಾವುದಾದ್ರು ನೀವು 2ನ್ನ ಚಾಯ್ಸ್ ಮಾಡಬೇಕು. ಅದರಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ. ಸೊ ಅದ್ರ ಜೊತೆ ಒಂದು ನೀವು ಕನ್ನಡ, ಹಿಂದಿ ಯಾವುದಾದ್ರು ಒಂದು ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ನ ಚಾಯ್ಸ್ ಮಾಡ್ಕೋಬೇಕು. ಇನ್ನೂ 4 ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಈ ಹಿಸ್ಟ್ರಿ, ಎಕನಾಮಿಕ್ಸು, ಆರ್ಟ್ಸಲ್ಲಿ ನೋಡೋದಾದರೆ, ಸೈನ್ಸಲ್ಲಿ ನೋಡೋದಾದರೆ ಒಂದು ಈ ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, ಕಾಮರ್ಸಲ್ಲಿ ನೋಡೋದಾದರೆ ಒಂದು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಇವೆಲ್ಲ ನೀವು ಅದರಲ್ಲಿ ನೋಡ್ತಾ ಇದ್ದೀರಾ. ಸೊ ಬನ್ನಿ, ಇಷ್ಟು ನೋಡಿದ್ರೆ ಅಂದ್ಕೊತೀನಿ ಪೂರ್ತಿ ವೀಡಿಯೋನ. ಇದ್ರದ್ದು ಫುಲ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಮ್ಯಾಥ್ಸ್ ಬಿಡ್ತೀನಿ. ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾಯಿದ್ರಿ, ಮೆಸೇಜ್ ಮಾಡಿ, ಸರ್ ಪ್ಲೀಸ್ ಮ್ಯಾಥ್ಸ್ ಬಿಡಿ ಅಂತ ಇದ್ರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಫುಲ್ಲು ಸಾಲ್ವ್ ಮಾಡಿರೋ ಮ್ಯಾಥ್ಸು ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ ಲಾಸ್ಟ್ ಗಂಟ ಅಂತ ಹೇಳಿದ್ದೀನಿ ನಿಮಗೆ. ಪ್ರಿಂಟು ಡಿಕ್ಟು ಆನ್ಸರ್ಸ್, ಪರ್ಫೆಕ್ಟ್ ಆನ್ಸರ್ಸ್ ಅವು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.